ಮೈಸೂರು ಪಾಲಿಕೆಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿಗಳು. ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಕೊಡುವುದಕ್ಕೆ ಆದೇಶ ಕೊಟ್ಟಿತ್ತು ನ್ಯಾಯಾಲಯ. ನ್ಯಾಯಾಲಯದ ಆದೇಶವನ್ನ ಪಾಲಿಕೆ ಪಾಲಿಸಿಲ್ಲ. ಹೀಗಾಗಿ ಚರ ಮಾಲುಗಳ ಜಪ್ತಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಅಮೀನರು ವಕೀಲರ ಸಮ್ಮುಖದಲ್ಲಿ ಈಗ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಮೈಸೂರು ಪಾಲಿಕೆಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಹಾಗಾಗಿ ಸಿಬ್ಬಂದಿಗಳು ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡುವುದಕ್ಕೆ ಆದೇಶವನ್ನು ಕೂಡ ಕೊಟ್ಟಿತ್ತು. ಆದರೆ ನ್ಯಾಯಾಲಯದ ಆದೇಶವನ್ನು ಪಾಲಿಕೆ ಪಾಲಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಈಗ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಇದರ ಬಗ್ಗೆ ರವಿ ಪಾಂಡವಪುರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳೆದುಕೊಂಡಂತಹ ಭೂಮಿಗೆ ಪರಿಹಾರವನ್ನ ನೀಡಿ ಅಂತೇಳಿ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ ಪರಿಣಾಮವಾಗಿ ನ್ಯಾಯಾಲಯ ಆದೇಶವನ್ನ ಮಾಡಿದೆ. ಸದ್ಯ ನ್ಯಾಯಾಲಯದ ಆದೇಶವನ್ನ ಹಿಡಿದು ಬಂದಿರುವಂತಹ ರೈತರು ಪೀಠೋಪಕರಣಗಳನ್ನ ಜಪ್ತಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರು ಮಹಾನಗರ ಪಾಲಿಕೆಯ ಅಂಗಳ. ಇಲ್ಲಿರುವಂತಹ ಅಧಿಕಾರಿಗಳ ಕೊಠಡಿಯಲ್ಲಿರುವಂತಹ ಕುರ್ಚಿ ಮೇಜುಗಳನ್ನ ಸದ್ಯ ಹೊರಗೆ ಹಾಕುವಂತ ಕೆಲಸಕ್ಕೆ ರೈತರು ಮುಂದಾಗ್ತಿದ್ದಾರೆ. ಮೈಸೂರು ತಾಲೂಕು ರಮ್ಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸ್ಲಿಕ್ಕಾಗಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು 45 ಎಕರೆ ಭೂಮಿಯನ್ನ ಮೊದಲಿಗೆ 1994ರಲ್ಲಿ ಸ್ವಾಧೀನಪಡಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಎಕರೆಗೆ 45,000 ರೂಪಾಯಿ ಪರಿಹಾರವನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಹೀಗಾಗಿ ಅದನ್ನ ಒಪ್ಪದ ರೈತರು ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿ ಹೆಚ್ಚಿನ ಪರಿಹಾರ ನೀಡುವಂತೆ ಮನವಿಯನ್ನ ನೀಡಿದ್ರು. ರೈತರ ಮನವಿಯನ್ನ ಪುರಸ್ಕರಿಸಿರುವಂತಹ ಕೋರ್ಟ್ ಸದ್ಯ ಗ್ರಾಮಸ್ಥರಿಗೆ ಹೆಚ್ಚುವರಿಯಾಗಿ ಪರಿಹಾರವನ್ನ ನೀಡುವಂತೆ 2021ರಲ್ಲೇ ಆದೇಶವನ್ನ ಮಾಡಿದ್ರು ಕೂಡ ಪಾಲಿಕೆ ಅಧಿಕಾರಿಗಳು ವಿಳಂಬವನ್ನ ಮಾಡ್ತಿದ್ದಾರೆ. ಹೀಗಾಗಿ ವಿಳಂಬದಿಂದ ಬೇಸತ್ತಿರುವಂತಹ ರೈತರು ಇವತ್ತು ಪಾಲಿಕೆಗೆ ಆಗಮಿಸಿದ್ರು. ಕೋರ್ಟ್ನ ಸಿಬ್ಬಂದಿಗಳ ಜೊತೆಗೆ ಆಗಮಿಸಿ ಅಲ್ಲಿರುವಂತಹ ಪೀಠೋಪಕರಣಗಳನ್ನ ಒಳಗೆ ಇದ್ದವಂತನ್ನ ಹೊರಗೆ ತೆಗೆದು ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಮಗೆ ಪರಿಹಾರ ಬೇಕು, ಇಲ್ಲದಿದ್ರೆ ನಾವು ಯಾವುದೇ ಕಾರಣಕ್ಕೂ ಪಾಲಿಕೆಯನ್ನ ಬಿಡುವುದಿಲ್ಲ, ಪಾಲಿಕೆಗೆ ಬೀಗ ಹಾಕ್ತೀವಿ ಅಂತ ಹೇಳಿ ನೊಂದ ರೈತರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ರೈತರಂತಹ ಚಿಕ್ಕಣ್ಣವ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಚಿಕ್ಕಣ್ಣವ್ರೆ, ತಾವ್ ಯಾವ ಊರು, ಎಷ್ಟು ಜಮೀನು ಆಗಿತ್ತು? 45 ಎಕರೆ ಭೂಮಿ ಇರೋದು ಬೌಂಡ್ರಿಯಲ್ಲಿ. ಅವಾಗ 45,000 ರೂಪಾಯಿ ಅಂತ ಕೊಟ್ಟು ತಿನ್ನಕ್ಕೆ ಆಧಾರ ಇಲ್ದಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ರು. ಇದನ್ನೇ ನಂಬ್ಕೊಂಡು ನಮ್ಮ ಕುಟುಂಬದಲ್ಲಿ 5 ಜನ ಸುತ್ತೋಗಿದ್ದಾರೆ. ಇರೋದು ನಾನು ಒಬ್ಬನೇ ಲಾಸ್ಟಲ್ಲಿ ಇರೋದು. ಅಂತಿದ್ರೆ ನಮಗೂ ಆಲ್ಟ್ ಪೇಷಂಟ್ ಆಗ್ಬಿಟ್ಟಿದ್ದೀನಿ. ಕೇಳಿದಾಗೆಲ್ಲ ಪರಿಹಾರ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಕೋರ್ಟಲ್ಲಿ ನ್ಯಾಯ ದೊರಕಿಸ್ಕೊಡಿ ಅಂತ, ಜಪ್ತಿ ಮಾಡೋದು ಬೇಡ ಅಂತ ಕೊಡು ಅಂತ ತೀರ್ಪನ್ನು ಕೊಟ್ಟರು. ಅದರ ಮೇಲೆ ನಾವು ಬಂದು ಕೇಳಿದಾಗೆಲ್ಲ ಜಪ್ತಿಗೆ ಬರೋದು, ಇದೇ ಸರಿ 4 ತಪ್ಪ ಮಾಡಿದ್ದೀವಿ, ಬಂದಾಗೆಲ್ಲ ಹೊಸ ಕೊಡೋದು, ಹೊಸಿ ಬಿಡೋದು. ಕೇಳ್ರೆ ನಮ್ಮ ಹತ್ರ ಇಲ್ಲಪ್ಪ ಹೋಗ್ರೆ ಹಂಗೆ ನಮ್ಮ ಮೇಲೆ ಬೆಜ್ಜರ ಹಾಕೋದು. ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡೋದು. ಮಕ್ಕ ಮಾರಿ ಮದುವೆ ಮಾಡಬೇಕು, ಅವರೆಲ್ಲ ನಾವು ಕುಂತಿರುವಾಗ ನಾವ್ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಹಾಕಿ ಮೇಡಮ್ ಅಂತ ಕೈ ಮುಗಿದು ಎಲ್ಲರೂ ಬೇಡಿ ಕೇಳ್ತಾವೆ. ಅದರ ಅವ್ರಿಗೆ ಸ್ಪಂದಿಸಿದಂತೆ ಇವತ್ತು ನಾಳೆ ಅಂತ ಸ್ವಲ್ಪ ಕೊಡ್ತೀವಿ ಅಂತ ನಮ್ಗೆ ಅರ್ವೆಂಟು ಆಗೋಕ್ಕಿಲ್ಲ ಅಂತ ನಾವು ಬೇಡ್ತಾ ಕೂತು ನ್ಯಾಯದಲ್ಲಿ ಬೇಡ್ಕೊ ಕುಂತಿದ್ದೀವಿ ಸ್ವಾಮಿ. ಎಷ್ಟು ಪರಿಹಾರ ಕೊಡಬೇಕಿತ್ತು? ಇವಾಗ ಒಂದು ಕಮ್ಮಿ ಅಂದ್ರೆ 1 ಕೋಟಿ ಅಷ್ಟು ಕೊಡಬೇಕು. ಇವತ್ತಿನ ಕೆಪಾಸಿಟಿ ಇದ್ರೆ ಇನ್ನೂ ಜಾಸ್ತಿ ಆಗುತ್ತದೆ. ಅದೆಲ್ಲ ಸೇರಿ ಎಕರೆಗೆ 16 ಲಕ್ಷ 15 ಲಕ್ಷ ಅಂತ ಹೇಳಿ ಅದಕ್ಕೆ ಬಡ್ಡಿ ಸೇರಿಸಿ 1 ಕೋಟಿ ಆಗುತ್ತೆ. ಅದರೆಲ್ಲ ಕೊಟ್ಟಿರೋದು 40% ಕೊಟ್ಟರೆ, ಇನ್ನೂ 40% ಉಳುಕಿಸ್ಕೊಬಿಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಪರಿಹಾರ ಗೀಡ್ತಾ ಇಲ್ಲ. ಮಕ್ಕ ಮರಿ ಇದ್ದೇವೆ, ನಮ್ಮ ಇವ್ನು ಕೊಟ್ಟಿದ್ದ ದುಡ್ಡು ಬರೀ ಬಡ್ಡಿ ಇಟ್ಕೋಕ್ಕಿಲ್ಲ. ಇದ್ರಲ್ಲಿ ನಾವು ಹೆಂಗೆ ಜೀವನ ಮಾಡೋಕ್ಕಾಗದಂತ ನಾವು ಹೆಚ್ಚು ಪರಿಹಾರ ಕೇಳಿ ನಮ್ಗೆ ಈ ದುಡ್ಡು ನ್ಯಾಯಮೂರ್ತಿಗಳಿಂದ ಒದಗಿಸ್ಕೊಡಿ ಅಂತ ಬೇಡಿಕೊಳ್ತಾ ಇದ್ದೀವಿ ಸ್ವಾಮಿ. ಏನಂತ ಹೇಳಿದ್ರು? ಅದಕ್ಕೆ ಸ್ವಲ್ಪ ಕೊಡ್ತೀವಿ, ನೀವು ಇವಾಗ ದಿಢೀರ್ನ ಬಂದುಬಿಟ್ರೆ ಆಗಲ್ಲ ಅಂತಾರೆ. ಇದನ್ನ ನಂಬ್ಕೊಂಡ್ರೆ ನಾವು ಜೀವನ ಮಾಡ್ತೀವಿ. ನೀವು ಏನು ಮೇಡಮ್ ಸ್ವಲ್ಪ ಕೊಡ್ತೀವಿ ಅಂತೆಲ್ಲ ಹೆಂಗಾಗಕ್ಕಿಲ್ಲ. ನಮ್ಗೆ ಕಂಡೀಷನ್ ಆಗಿ ಹೇಳ್ಬಿಡಿ, ಎಲ್ಲ ನಮ್ಗೆ ಈಗ ಹಾಕ್ಬಿಡಿ, ನಮ್ಗೆ ದುಡ್ಡು ಅಂತ ನಾವು ಬೇಡ್ತೀವಿ. ನಮ್ಮ ಹತ್ರ ಅಮೌಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತೇವ್ರ ಹಬ್ಬದಿ. ಇವಾಗ ಅದಕ್ಕೆ ಹೇಳಿ ಲಾಯರ್ ಮುಖಾಂತರ ಬಂದು ಜಪ್ತಿಗೆ ಎಲ್ಲರೂ ಸೇರಿ ಕುಂತ್ಕೊಂಡು ಕೋರ್ಟಿಂದ ಆದೇಶ ನೀಡಿಕೊಟ್ರೆ ಜಪ್ತಿ ಮಾಡೋಕೆ ಆರ್ಡರ್ ಬಿಟ್ರೆ ಅದನ್ನು ನಾವು ತೆಗೆದು ಈಚೆ ಮಡ್ತಾ ಇದ್ದೀವಿ ಬುದ್ಧಿ. ಅದಕ್ಕೆ ನಮ್ಮ ನ್ಯಾಯ ದೊರಕಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ ಸರ್. ಇದು ರೈತರಾದಂತಹ ಚಿಕ್ಕಣ್ಣವರ ಮಾತುಗಳು. ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಅದನ್ನ ಸರಿಯಾಗಿ ಪಾಲನೆ ಮಾಡ್ತಿಲ್ಲ, ಹಂಗೆ ಪರಿಹಾರ ನೀಡ್ತಿಲ್ಲ. ದಯಮಾಡಿ ಪರಿಹಾರವನ್ನ
ಕೊಡಿಸಿಕೊಡಿ. ಈ ಪರಿಹಾರವನ್ನು ನಂಬಿಯೇ ನಮ್ಮ ಕುಟುಂಬದಲ್ಲಿ 4 ಈಗಾಗಲೇ ಮೃತಪಟ್ಟಿದ್ದಾರೆ. ಇರುವ ನಾನೊಬ್ಬನಿಗೂ ಈಗ ಹೃದಯದ ಸಮಸ್ಯೆ ಇದೆ, ಹಾಗಾಗಿ ದಯಮಾಡಿ ಹಣವನ್ನು ಕೊಡಿಸಿ ಅಂತೇಳಿ ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.